ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯನ್ನು ಉಪಯೋಗಿಸ್ಕೊಂಡು ಒಂದು ಜ್ಯೂಸ್ನ ಮಾಡ್ತಾ ಇದ್ದೀನಿ. ಈ ಜ್ಯೂಸನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದ್ಭುತ ಸಂಜೀವಿನಿ ಅಂತಲೇ ಹೇಳ್ಬೋದು ಇದನ್ನು. ಈ ಬೆಟ್ಟದ ನೆಲ್ಲಿಕಾಯನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡೋದು ಹೇಗೆ ಮತ್ತು ಅದರ ಬೆನಿಫಿಟ್ಸ್ಗಳು ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಬೆಟ್ಟದ ನೆಲ್ಲಿಕಾಯಿಗೆ ಆಮ್ಲ ಅಂತ ಕರೀತಾರೆ. ಇದನ್ನ ಆಯುರ್ವೇದದಲ್ಲಿ ಔಷಧಿಗಳನ್ನು ತಯಾರು ಮಾಡೋಕ್ಕೆ ಜಾಸ್ತಿ ಬಳಕೆ ಮಾಡ್ತಾರೆ. ಅಷ್ಟೊಂದು ಅದ್ಭುತವಾದಂತಹ ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನಾವು ಇದರಿಂದ ಜಾಸ್ತಿ ಮಾಡ್ಕೊಳ್ಬೋದು. ಈ ಬೆಟ್ಟದ ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ನಾವು ಉಪಯೋಗಿಸೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹಾಗೆ ಜೀರ್ಣಕ್ರಿಯೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಾವು ಸರಿ ಮಾಡ್ಕೊಳ್ಬೋದು. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜೊತೆಗೆ ಹೇರಳವಾಗಿ ಕ್ಯಾಲ್ಸಿಯಂ, ಐರನ್, ಫೈಬರ್ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಇದು ನೀಡುತ್ತೆ ನಮಗೆ. ಹಾಗೆ ತಲೆ ಕೂದಲಿನ ಆರೋಗ್ಯಕ್ಕೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ತುಂಬಾನೇ ಒಳ್ಳೆಯದು. ತಲೆ ಕೂದಲು ಉದುರುತ್ತಾ ಇದ್ರೆ, ವೈಟ್ ಹೇರ್ಸು ಜಾಸ್ತಿ ಆಗಿದ್ರೆ ಈ ಬೆಟ್ಟದ ನೆಲ್ಲಿಕಾಯಿನ ನಾವು ಜಾಸ್ತಿ ಉಪಯೋಗಿಸ್ಬೇಕು. ಈ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಮಧುಮೇಹ ಇರೋರಿಗಂತೂ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಡೈಲಿ ಒಂದು ನೆಲ್ಲಿಕಾಯಿನ ಸೇವಿಸೋದ್ರಿಂದ ಶುಗರ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು. ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಇದು ನಿಯಂತ್ರಿಸೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೇನೆ ಇದ್ರ ಜೊತೆಗೆ ಬಿಪಿಯನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಥೈರಾಯ್ಡ್ ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗತ್ತೆ. ಹಾಗೆ ಕಣ್ಣಿನ ದೃಷ್ಟಿಯನ್ನು ಕೂಡ ಇದರಿಂದ ಸುಧಾರಿಸ್ಕೊಳ್ಬಹುದು. ನಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಯೌವನವನ್ನ ಕಾಪಾಡಿಕೊಳ್ಳಲು ಈ ಬೆಟ್ಟದ ನೆಲ್ಲಿಕಾಯಿ ನಮಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಪ್ರಯೋಜನಗಳು ಇರುವಂತಹ ಈ ಬೆಟ್ಟದ ನೆಲ್ಲಿಕಾಯಿಯನ್ನ ಹೇಗೆ ಬಳಸ್ಕೊಳ್ಳೋದು ಅಂತ ಇವಾಗ ನೋಡೋಣ. ನಾನಿಲ್ಲಿ 3 ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಆಮ್ಲ ಅಂತ ಕರೀತಾರೆ, ಗೂಸ್ಬೆರಿ ಅಂತಲೂ ಇದನ್ನ ಕರೀತಾರೆ. ಇದು ನಾನು ಇಬ್ಬರಿಗೆ ಆಗುವಷ್ಟು ಜ್ಯೂಸನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ 3 ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಇವತ್ತು ನಾನು ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಜ್ಯೂಸು ಆರೋಗ್ಯಕರವಾಗಿರುತ್ತೆ, ಹಾಗೆ ಕುಡಿಯೋದಕ್ಕೂ ಕೂಡ ಹಿತವಾಗಿ ಇರುತ್ತೆ. ಚೆನ್ನಾಗಿ ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಭಾಗದಲ್ಲಿ ಇದು ಬೀಜ ಇರುತ್ತಲ್ವಾ, ಸೈಡಲ್ಲೆಲ್ಲ ನಾವು ಕಟ್ ಮಾಡಿ ತೆಕ್ಕೊಳ್ಬೇಕಾಗತ್ತೆ. ಬೀಜವನ್ನು ಬಿಸಾಕಬೇಕು. ಎಲ್ಲವನ್ನು ಈ ಥರ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಜ್ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇವಾಗ ನೆಲ್ಲಿಕಾಯಿ ಸೀಸನ್ನು, ಚಳಿಗಾಲದಲ್ಲಿ ಈ ನೆಲ್ಲಿಕಾಯಿ ಜಾಸ್ತಿ ಬರುತ್ತೆ. ಈ ಟೈಮಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಚಳಿಗಾಲದಲ್ಲಿ ನಾವು ಇದನ್ನು ಜಾಸ್ತಿ ಬಳಕೆ ಮಾಡ್ಕೊಳ್ಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನೀವು ಈ ಥರ ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ಎಲ್ಲ ಟೈಮಲ್ಲೂ ನಮಗೆ ಈ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾನು ನಿಮಗೆ ರೆಡಿಮೇಡ್ ಜ್ಯೂಸ್ ಕೂಡ ಸಿಗತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಜ್ಯೂಸ್ ಜಾರ್ಗೆ ಅದನ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಶುಂಠಿನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಜಾಸ್ತಿ ಶುಂಠಿ ಹಾಕೋದೇನು ಬೇಡ, ಒಂದು 4-5 ಪೀಸ್ ಶುಂಠಿನ ಹಾಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತೀನಿ. ಹಾಗೇನೆ ನಾನು ಸ್ವಲ್ಪ ಜೀರಿಗೆನ ಹಾಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆನ ತಗೊಂಡಿದ್ದೀನಿ. ಈ ಜೀರಿಗೆ ಮತ್ತೆ ಶುಂಠಿನ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ನಮಗೆ ಖುಷಿಯಾಗುತ್ತೆ. ಈ ನೆಲ್ಲಿಕಾಯಿ ಸ್ವಲ್ಪ ಒಗರಾಗಿ ಇರೋದ್ರಿಂದ ಇದನ್ನೆಲ್ಲ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಹಾಗೆಯೇ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅರಿಯೋಲ್ಲ. ಇವಾಗ ನಾನು ಚೆನ್ನಾಗಿ ಅದನ್ನು ರುಬ್ಕೊಳ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದು ಆಗಿದೆ.
ಇವಾಗ ಅದನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ. ಈ ಥರ ಜ್ಯೂಸ್ ಮಾಡಿಕೊಂಡು ಆದಷ್ಟು ಖಾಲಿ ಹೊಟ್ಟೆನಲ್ಲೇ ಕುಡಿಯೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಈವ್ನಿಂಗು ಈ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು. ಬಟ್ ಇದನ್ನು ನಿಯಮಿತವಾಗಿ ಸೇವಿಸಬೇಕು. ಇವಾಗ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಬೇಕಾದರೂ ಕುಡಿಬೋದು. ನಾನು 1 ಸ್ಪೂನ್ ಜೇನುತುಪ್ಪನ ಇದಕ್ಕೆ ಹಾಕ್ಕೊಳ್ತೀನಿ. ಜೇನುತುಪ್ಪ ಇಲ್ಲ ಅಂತಂದರೆ ನೀವು ಬೆಲ್ಲನ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಮಕ್ಕಳಿಗೂ ಕೂಡ ಇದನ್ನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಹೆಲ್ದಿ ಆಗಿರುವಂತಹ ಡ್ರಿಂಕ್ ಇದು. ಈ ಥರ ಫ್ರೆಶ್ ಆಗಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಕುಡಿಯೋಕ್ಕೂ ಕೂಡ ತುಂಬಾ ಹಿತವಾಗಿ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ನೆಲ್ಲಿಕಾಯಿನ ತಂದ್ಬಿಟ್ಟು ಯಾವಾಗಲೂ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ಅಂದರೆ ಈ ಥರ ಪ್ಯೂರ್ ಆಗಿರುವಂತಹ ಆಮ್ಲಾ ಜ್ಯೂಸ್ ನಿಮಗೆ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ. ಹಾಗೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಈ ಥರ ಜ್ಯೂಸು ಸಿಗುತ್ತೆ. ಅರ್ಧ ಲೀಟರು 1 ಲೀಟರ್ ಜ್ಯೂಸು ಸಿಕ್ಕತ್ತೆ. ನಾನಿಲ್ಲಿ 1 ಲೀಟರ್ ಜ್ಯೂಸನ್ನು ತಂದು ಇಟ್ಕೊಂಡಿದ್ದೀನಿ. ಫ್ರೆಶ್ ನೆಲ್ಲಿಕಾಯಿ ಸಿಕ್ಕದವಾಗ ಅದನ್ನು ಕೂಡ ನಾನು ಜ್ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.